ನಮಸ್ಕಾರ ಸರ್. ಸರ್ ಒಂದ್ ಸ್ವಲ್ಪ ನಿಮ್ ಕಿರು ಪರಿಚಯ ಮಾಡ್ಕೊಡಿ ಸರ್. ಸರ್ ನಮ್ಮ ಹೆಸರು ಓಂಕಾರ ಅಂತ. ಮೂಲತಃ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಶಿವನಯನಪಾಳ್ಯ ಎನ್ನುವ ಕುಗ್ರಾಮದಿಂದ ಬಂದಿದ್ವಿ. ನಾನು ಮೂಲತಃ ಉದ್ಯೋಗ ಬಂದ್ಬಿಟ್ಟು BMTC ನಿರ್ವಾಹಕ ಕರ್ತವ್ಯ ನಿರ್ವಹಿಸ್ತೀನಿ. ನನ್ನ ಒಂದು ಇದು ಪಾರ್ಟ್ ಟೈಮ್ ಕೆಲಸ ಅಂತೇಳಿ ನಾನು ಕೃಷಿ ಹಾಬಿಯಾಗಿ ಇದು ಸ್ವೀಕಾರ ಮಾಡ್ಕೊಂಡು ನಮ್ಮ ಮೂಲ ಕೃಷಿಯ ವೀಕೆಂಡ್ ಕೃಷಿ ಮಾಡ್ತಾ ಇದ್ವಿ. ಈಗ ಸರಿಸುಮಾರು ನಮ್ಮಲ್ಲಿ 8 ತರ ವೆರೈಟಿಗಳಿದೆ ಮೇವಿನ ತಳಿಗಳು. ಮೇವಿನ ಸಮಸ್ಯೆಗೆ ಶಾಶ್ವತವಾಗಿ ನಿರ್ಮೂಲನೆ ಮಾಡ್ಬೇಕಂತ ಹೊಸ ತಳಿಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ವಿ. ಅದರಲ್ಲಿ ಈ ಚೈನೀಸ್ ಜುನೇಕ ಗ್ರಾಸ್ ಅಂತ ಕರೀತಾರೆ. ಯಾವ್ದು ಸರ್ ಇದು? ಚೈನೀಸ್ ಜುನೇಕ ಗ್ರಾಸ್ ಅಥವಾ ಜಂಬೋ ಗ್ರಾಸ್. ಇದು ಮೂಲತಃ ಚೈನೀಸಾ? ಹೌದು, ಮೂಲತಃ ಚೀನಾ ದೇಶದಿಂದ ಇಂಪೋರ್ಟ್ ಮಾಡಿಸಿದ ಗ್ರಾಸ್ ಇದು. ಇದರ ಎತ್ತರ ಬಂದ್ಬಿಟ್ಟು ಸರಿ ಸುಮಾರು 25 ಅಡಿ ಎತ್ತರ ಹೋಗುತ್ತದೆ. 25 ಅಡಿ ಎತ್ತರ ಹೋಗುತ್ತೆ ಸರ್. ವಾರ್ಷಿಕವಾರು 400ರಿಂದ 500 ಟನ್ ಇಳುವರಿ ಬರುತ್ತದೆ ವರ್ಷಕ್ಕೆ. ಹೌದು ಸರ್. ಎಷ್ಟು ಎಕರೆಗೆ ಬರುತ್ತೆ ಸರ್ ಅದು? 1 ಎಕರೆ ಸರ್. ಬರೇ 1 ಎಕರೆ? 1 ಎಕರೆ. ಆ ರೀತಿ ಇಳುವರಿ ಬರೋಕೆ ಮೂಲ ಕಾರಣ ಏನ್ ಗೊತ್ತಾ ಸರ್? ಇದು ಕಡ್ಡಿಯ ಸೈಜು ಸರಿಸುಮಾರು ನಮ್ಮ ಹೆಬ್ಬೆಡ್ ಸೈಜುಕಿಂತ ದಪ್ಪ ಇರುತ್ತೆ. ಈಗ ನಾವ್ ಯಾವ್ದು ಕೂಡ ನೋಡಿ, ಈ ಕಬ್ಬು ನೋಡಿ ಸರ್, ನೋಡಿ ಯಾವ ರೀತಿ ಇದೆ ಕಡ್ಡಿ ಸೈಜು ನೋಡಿ. ನಮ್ಮ ಇದು ಮಾಮೂಲಿ 1 to 2 ಯಾವ ರೀತಿ ಸೈಜ್ ಇದೆ ಅಂತ ಇದು ನೋಡಿ ಸರ್. ಎಲ್ಲ ನೋಡಿ. ಆಮೇಲೆ ಸರ್ ಇದು ಒಂದು ರೌಂಡ್ ಫುಲ್ ಒಂದೇ ಕಡ್ಡಿ ಇದಾ? ಇದು ರೌಂಡ್ ಫುಲ್ ಒಂದೇ ಕಡ್ಡಿ ಇದು. ನೋಡಿ ಯಾವ ರೀತಿ ದಪ್ಪ ಇದೆ ಅಂತ. ಸರ್ ಒಂದ್ ಕಡ್ಡಿಯಿಂದ ಮಿನಿಮಮ್ ಎಷ್ಟು ರೆಂಬೆ ಹೊಡೆದ ಇದಾವೆ ಸರ್? ಒಂದ್ ಕಡ್ಡಿಯಿಂದ ಮಿನಿಮಮ್ 25ರಿಂದ 30 ಕಡ್ಡಿ ಹೊಡೆಯುತ್ತೆ. 30 ಕಡ್ಡಿಲಿ ಈ ಕೇವಲ ಒಂದೊಂದು ಕಡ್ಡಿ ಕೂಡ ಸರಿ ಸುಮಾರು 3 kg ತೂಕ ತೂಗುತ್ತೆ. ಒಂದು 10 ಅಡಿ ಎತ್ತರ ಹೋದ್ರೆ 10 ಅಡಿ ಎತ್ತರ ಹೋದ್ರೆ 3 kg. ಸರಿ ಸುಮಾರು ಒಂದ್ ಗಿಡಕ್ಕೆ 10 ಕಡ್ಡಿ ಹೊಡಿತು ಅಂದ್ರೂ ಕೂಡ ಒಂದು ಗಿಡಕ್ಕೆ 30 kg ಹುಲ್ಲಾಗುತ್ತೆ. ಅಂದ್ರೆ ಒಂದ್ ಗಿಡಕ್ಕೆ ಒಂದ್ ಹಸು ಸಾಕು. ಒಂದ್ ದಿನಕ್ಕೆ ಸಾಕು ಸರ್. ಸರಿ ಸುಮಾರು ಇದು ಕಟಾವು ಮಾಡುವುದು ಒಂದು 8ರಿಂದ 10 ಅಡಿ 12 ಅಡಿ ಹಿಡಿದ ಕಟ್ ಮಾಡಿ ನಾವು ಚಾಪ್ ಮಾಡ್ಕೋಬೇಕು. ಇದು ಡೈರೆಕ್ಟ್ ಮೇವಿ ಕೊಟ್ಬಿಟ್ರೆ ಯಾವುದೇ ಕಾರಣಕ್ಕೂ ನಮ್ಮ ಹಸುಗಳು ತಿನ್ನೋದಿಲ್ಲ. ಆ ಹಸುಗಳು ತಿನ್ಬೇಕಂದ್ರೆ ಚಾಪ್ ಮಾಡಿ ಕೊಡ್ಲೇಬೇಕಾಗುತ್ತೆ. ಈ ಕಡ್ಡಿ ಎಸ್ಪೆಷಲಿ ಈ ಜುನೇಕ ಗ್ರಾಸ್ ಕಡ್ಡಿ, ಇದರಲ್ಲಿ ಹೆಚ್ಚಿನದಾಗಿ ಪ್ರೋಟೀನ್ ಕಂಟೆಂಟ್ ಅಪ್ ಟು 25% ಇದೆ ಸರ್. ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡ್ಬೋದು, ಜಂಬೋ ಗ್ರಾಸ್ ಅಥವಾ ಜುನೇಕ ಗ್ರಾಸ್ ಅಂತ ಹೇಳಿದ್ರೆ. ಸೊ ಈ ಕಡ್ಡಿಯ ಬೆಲೆ 20 ರೂಪಾಯಿ ಇದೆ ಸರ್. ನೀವು ದುಬಾರಿ ಅಂತ ಕೇಳ್ಬೋದು, ಯಾಕಂದ್ರೆ ಇದರ ಇಂಪೋರ್ಟೆಡ್ ಖರ್ಚು ಅಷ್ಟೇ ಆಗಿರುತ್ತೆ ಸರ್. ನಾವು ಚೀನಾ ದೇಶದಿಂದ ಇಂಪೋರ್ಟ್ ಮಾಡಿ ತರಿಸಿ ಕೂಡ ನಮ್ಗೆ ಅಷ್ಟೇ ಖರ್ಚು ಬಿದ್ದಿರುತ್ತೆ. ನೀವು ಒಂದ್ಸಲಿ ನಾಟಿ ಮಾಡ್ಕೊಂಡು ಕೂಡ ಲೈಫ್ ಟೈಮ್ ಮೇವಿನ ಸಮಸ್ಯೆ. ಇದನ್ನ ಮೇಜರ್ ಆಗಿ ಮೇವಿನ ಸಮಸ್ಯೆಗೆ ಅಲ್ದೇ ಕೂಡ CNG ಗ್ಯಾಸಿಗೆ ಅತಿ ಹೆಚ್ಚು ಹೋಗ್ತಾ ಇದೆ ಬೇರೆ ಕಂಟ್ರಿಲಿ. ನಮ್ಮಲ್ಲೂ ಕೂಡ ಅದ್ರ ಬಳಸ್ಕೋಬಹುದು CNG ಗ್ಯಾಸ್ಗೆ. ಉದಾಹರಣೆ, ಒಂದು ಎಕರೆಗೆ 400 ಟನ್ ಅಂದ್ರೆ 1 ಟನ್ನ ಬೆಲೆ 2 ರೂಪಾಯಿ. ಅಂದ್ರೆ ವರ್ಷಕ್ಕೆ ಸರಿ ಸುಮಾರು 8 ಲಕ್ಷ. 400 ಟನ್ 8 ಲಕ್ಷ ಇದು ಮಾಡ್ಬೋದು, ನಾವು ಅರ್ನ್ ಮಾಡ್ಬೋದು ಬರೀ 1 ಎಕರೆಯಲ್ಲಿ ಕೂಡ. ಪ್ರತಿಯೊಬ್ಬ ರೈತನು ಕೂಡ ಲಕ್ಷಾಧೀಶ್ವರ ಆಗ್ಬೋದು ಸರ್ ಈ ಕಡ್ಡಿಗಳು ಹಾಕೊಂಡ್ರೆ. ನೀವು CNG ಪ್ಲಾಂಟ್ನ ಯಾರಾದ್ರೂ ಒಬ್ಬ ಬಹು ರಾಷ್ಟ್ರೀಯ ಕಂಪ್ನಿಗಳಲ್ಲಿ ನೀವು CNG ಗ್ಯಾಸ್ ಕೊಡಂಗೆ ಆ್ಯಡ್ ಮಾಡಿಕೊಂಡು ನೀವು ಅಗ್ರಿಮೆಂಟ್ ಮಾಡಿಕೊಂಡು ಈ ನೇಪನ್ನ ಹಾಕೋಬಹುದು, ಅಥವಾ ಮೇವಿಗೋಸ್ಕರ ಕೂಡ ಹಾಕೋಬಹುದು ಸರ್. ಇದು ಹಾಕೋದ್ರಿಂದ ನಮಗೆ ಸರ್ ಇದನ್ನ ನೀವು ಎಷ್ಟು ವರ್ಷದಿಂದ ಬೆಳಿತಿದ್ದೀರಾ ಸರ್? ಇದು ಜಸ್ಟ್ ನಾನು ನಾಟಿ ಮಾಡಿ ಒಂದು 60ರಿಂದ 65 ದಿನ ಆಗಿರ್ಬೋದು ಅಷ್ಟೇ ಸರ್. 60ರಿಂದ 65 ಅಷ್ಟೇ ಸರ್. ನಾನು ಏಪ್ರಿಲ್ 20ಗೆ ನಾಟಿ ಮಾಡಿದ್ದೀನಿ ಸರ್. ಏಪ್ರಿಲ್ 20ಗೆ ನಾಟಿ ಮಾಡಿ ಏಪ್ರಿಲ್ 20ಗೆ ನಾಟಿ ಮಾಡಿ ಒಟ್ಟು ಒಂದು 60 ದಿನ ಆಗಿದೆ ಸರ್. ಈಗ ಎಷ್ಟು ಅಡಿ ಬೆಳೆದಿದೆ ಸರ್? ಸರ್ ಈಗ ಆಲ್ರೆಡಿ 7 ಅಡಿ ಇದೆ ಸರ್. ಈಗ ನಾನು ಸರ್ ಸಹಜವಾಗಿ 6 ಅಡಿ ಅಂದ್ರೆ ಈಗ ನನ್ಕಿನ್ನ ಹೈಟ್ ಇದೆ, ಒಂದು 8 ಅಡಿ ಹೈಟ್ ಆಲ್ರೆಡಿ ಇದೆ ಇದು. ಇನ್ನ 8 ಅಡಿ ಅಂದ್ರೆ ಇನ್ನ ನಿಮ್ ಪ್ರಕಾರ ಎಷ್ಟು ಅಡಿ ಹೋಗುತ್ತೆ ಸರ್? ಇನ್ನ ಕನಿಷ್ಠ ಅಂದ್ರೆ ಸರ್ ನೀವೇ ಇನ್ನು 1 ತಿಂಗಳು 1.5 ತಿಂಗಳಿಗೆ ಇದು ಕನಿಷ್ಠ ಪಕ್ಷ ಅಂದ್ರೆ ಕೂಡ 20 ಅಡಿ 20ರಿಂದ 25 ಅಡಿ ಎತ್ತರ ಹೋಗುತ್ತೆ. ಅದಕ್ಕೆ ನಾವು ನೀರಿನ ಅಂಶ ಕೂಡ ಕೊಡ್ಬೇಕಾಗುತ್ತೆ. ಈಗ ನೀರು ಕೊಡದಲ್ಲಿ ಯಾವುದು ಕೂಡ ಹೋಗೋದಿಲ್ಲ. ನಾವು ನೀರು ಬಿಟ್ಟಿಲ್ಲ ಸರ್ ಸಹಜವಾಗಿ, ಮಳೆಗೋಸ್ಕರ ನಾವು ಸುಮ್ಮನೆ ಹಂಗೆ ಬಿಟ್ಬಿಟ್ಟಿದೆ, ಮಳೆಗೆ ಈಗ ಚೆನ್ನಾಗಿದೆ ಅಂತೇಳಿ. ಸರ್ ನೀವೇನ ನಿಮ್ಮ ಮನೆಗಿರೋ ದನ ಕರುಗಳಿಗೆ ಹಾಕಿದೀರಾ ಸರ್? ಎಲ್ಲಾನು ಕೂಡ ನಮ್ಮ ಹಸುವಿನ ನಮ್ಮ ನ್ಯಾಚುರಲ್ ಫಾರ್ಮ್ ಸ್ಥಿರದಲ್ಲಿ ನಮ್ಮಲ್ಲಿ ಕುರಿ, ಮೇಕೆ, ಹಸು ಸಾಕಾಣಿಕೆ ನಾವು ಮಾಡ್ತಿದ್ವಿ. ಅದಕ್ಕೆಲ್ಲ ಪ್ರಯೋಗ ಮಾಡಿ ವಿಜ್ಞಾನಿಗಳ ಸಲಹೆ ಮೇರೆಗೆ ನಾವು ಈ ಕಡ್ಡಿಗಳನ್ನ ನಾಟಿ ಮಾಡ್ತಿರೋದು ಸರ್. ಅಂದ್ರೆ ನೀವು ಟೆಸ್ಟಿಂಗ್ ಕಳ್ಸ್ಕೊಡ್ತೀರಾ ಸರ್? ಟೆಸ್ಟಿಂಗ್ ಆದ ನಂತರವೇ ನಾವು ನಾಟಿ ಮಾಡೋದಿಲ್ಲ. ಹೌದಾ? ನಾವು ಯಾವುದು ಕೂಡ ಡೈರೆಕ್ಟ್ ತಂದು ನಾಟಿ ಮಾಡಲ್ಲ ಸರ್. ನಮ್ಮ ರೈತರಿಗೆ ಟೆಸ್ಟಿಂಗ್ ಆಗಿ ರೆಕಗ್ನೈಸ್ ಆಗಿ GKVK ಇಂದ ಅದಕ್ಕೆ ಪರ್ಮಿಷನ್ ಗ್ರಾಂಟ್ ಅಂತ ಬಂದ ಮೇಲೆ ನಾವು ಕಡ್ಡಿಗಳು ನಾಟಿ ಮಾಡೋದು.
ಈ ಕಡ್ಡಿಗಳನ್ನ ಬೇಕು ಅಂದ್ರೆ ನೀವು GKVK ಕೂಡ ಹೋಗಿ ನೋಡ್ಬೋದು. GKVK ಕೂಡ ರೆಡ್ ನೈಪೇರ್ ಆಗಿರ್ಬೋದು, ಸೂಪರ್ ಆಗಿರ್ಬೋದು, ತೈವನ್ ಜಾಯಿಂಟ್ ಕಿಂಗ್ ಆಗಿರ್ಬೋದು, ಈ ಜುನೇಕ ಗ್ರಾಸ್ ಆಗಿರ್ಬೋದು, 5G ಗ್ರಾಸ್ ಆಗಿರ್ಬೋದು, ಎಲ್ಲ ಕೂಡ ಟೆಸ್ಟಿಂಗ್ ಆಗಿ ಪ್ರತಿ ವರ್ಷ ಕೂಡ ಬೆಂಗಳೂರು GKVK ಕೃಷಿ ಮೇಳದಲ್ಲಿ ಆಗಿರ್ಬೋದು, ಧಾರವಾಡ ಕೃಷಿ ಮೇಳದಲ್ಲಿ ಕೂಡ ಇವೆಲ್ಲ ಟೆಸ್ಟಿಂಗ್ ಆಗಿ ಆಲ್ರೆಡಿ ಅವರು ಇದನ್ನು ಯೂಸ್ ಮಾಡ್ಬೋದು ರೈತರಿಗೆ ಅಂತೇಳಿ ಹಿಡಿದ ನಂತರವೇ ನಾವು ಕೂಡ ಡೆವಲಪ್ ಮಾಡಿ ರೈತರಿಗೆ ಕಳ್ಸಿಕೊಡೋದು. ಸರ್ 10 ಅಡಿ 12 ಅಡಿ ಹೈಟ್ ಬೆಳೆದಾಗ ನಾವು ಕಟ್ ಮಾಡ್ಲಿಲ್ಲ ಅಂದ್ರೆ ಗಿಡ ಏನಾಗುತ್ತೆ? ಸರ್ 10 ಅಡಿ 12 ಅಡಿ ಬಿಟ್ಟ ಕಟ್ ಮಾಡಿದ ಗಿಡ ಏನಾಗುತ್ತೆ ಸರ್, ಕಡ್ಡಿ ಹಾರ್ಡ್ ಆಗ್ತಾ ಹೋಗ್ತಾ ಇದ್ರೆ ಹಾರ್ಡ್ ಆಗೋದ್ರೆ ನಮ್ಮಲ್ಲಿ ಯಾವುದೇ ಕಡ್ಡಿ ತಗೊಂಡು ಕೂಡ ನೀವು ಚಾಫ್ ಮಾಡಿ ಮೇಜರಾಗಿ ಕೊಡಬೇಕಾಗುತ್ತದೆ. ಎಲ್ಲ ಕಡ್ಡಿಗಳು ಕೂಡ ಮೇಜರಾಗಿ ಚಾಫ್ ಮಾಡಬೇಕಾಗುತ್ತೆ. ಕೆಲವು ವೆರೈಟಿಗಳು ಬಿಟ್ಟು ಈ ಸಿತರೆಯ ಗ್ರಾಸ್ ಆಗಿರ್ಬೋದು, ಸ್ಮಾರ್ಟ್ ನೇಪಿಯರ್ ಬಿಟ್ಟು ನೀವು ಮಿಕ್ಕಿದ ಆಲ್ಮೋಸ್ಟ್ ಕಡ್ಡಿಗಳನ್ನ ನಾವು ಕಟ್ ಮಾಡಿದಾಗ ಚಾಫ್ ಮಾಡಿದ್ರೆ ಅನುಕೂಲ. ಇಲ್ಲಾಂದ್ರೆ ನಾವು ನಮ್ಮಲ್ಲಿ ಚಾಫ್ ಕಟ್ಟರ್ ಮಿಷಿನ್ ಇಲ್ಲ ಅಂದ್ರೆ ಜಸ್ಟ್ ಬೇಕಾದ್ರೆ ನೀವು ಒಂದು 6 ಇಂದ 8 ಅಡಿ ಕಟ್ ಮಾಡಿ ಡೈರೆಕ್ಟ್ ಕೊಡಬಹುದು. ಸರ್ ಎಮ್ಮೆಗಳಿಗೇನೋ ಕೊಡಬಹುದು, ಒಂದ್ ಸ್ವಲ್ಪ ಕುರಿ ಮೇಕೆಗಳಿಗಾದ್ರೆ ಒಂದ್ ಸ್ವಲ್ಪ ಚಾಪ್ ಕಟ್ರಿಗೆ ಚಾಫ್ ಕಟ್ಟರ್ ಆಗುತ್ತೆ. ನಮ್ಮ ಚಾಫ್ ಇಲ್ಲ ಅಂದ್ರೆ ಒಂದು 5 ಅಡಿ 6 ಅಡಿ ಎತ್ತರ ಕಟ್ ಮಾಡಿದ್ರೆ ಸಾಕು. ಸರ್ ಇದು ನೆಟ್ ಎಷ್ಟು ದಿನಕ್ಕೆ ಬಂದ್ಬಿಡುತ್ತೆ ಸರ್ ಮೇವಿಗೆ? ಸರ್ ಯಾವುದೇ ನಮ್ಮಲ್ಲಿ ತಳಿ ಹಾಕೊಂಡು ಕೂಡ ಮೊದಲನೇ ನಾಟಿ ನಂತರ 60 to 70 ಡೇಸ್ ನೋಡಿ, ಈಗ 60 ರಿಂದ 70 ದಿನ ಈಗ ಕಟಿಂಗ್ ಮಾಡಿ ನಾಟಿ ಇದು ಹಸು ಕೊಡಬಹುದು, ಹಸು ಎಮ್ಮೆಗೆಲ್ಲನ. ಇಲ್ಲ ಅಂದ್ರೆ ನಾವು ಒಂದು ಕಟಿಂಗ್ ನಂತರ 30 to 45 ಡೇಸಿಗೆ ಕೊಡಬಹುದು. 1 ಎಕರೆ ಕಡ್ಡಿ ಎಷ್ಟು ಬೇಕಾಗುತ್ತೆ ಸರ್ ಅಂದಾಜು? ಸರ್ ಪ್ರತಿ ಒಂದು ನಮ್ಮಲ್ಲಿ ಎಲ್ಲಾ ವೆರೈಟಿಗಳು ಕೂಡ 8 ರಿಂದ 10 ಸಾವಿರ ಕಡ್ಡಿ ಬೇಕಾಗುತ್ತೆ. ಈ ಒಂದು ಜುನೇಕ ಗ್ರಾಸ್ ಒಂದು 4 ರಿಂದ 5 ಸಾವಿರ ಗ್ರಾಸ್ ಕಡ್ಡಿ ಸಾಕಾಗುತ್ತೆ. ಯಾಕಂದ್ರೆ ಇದು ಅಗಲ ಬಂದು 3.5 ಇಂದ 4 ಅಡಿ ಹಾಕೋಬೇಕು. ಈ ಎಕ್ಸ್ಪೆಷಲಿ ಜುನೇಕ ಗ್ರಾಸ್ ಮಾತ್ರನೇ ಗಿಡದಿಂದ ಗಿಡಕ್ಕೆ 2 ಅಡಿ, ಇನ್ನು ಮಿಕ್ಕಿದ ಗ್ರಾಸ್ ಗಿಡದಿಂದ ಗಿಡಕ್ಕೆ 1 ಅಡಿ, ಲೈನಿಂದ ಲೈನ್ 3 ಅಡಿ. ಸರ್ ಇದಕ್ಕೂ ಏನಾನ ರೋಗ ಬೀಳೋದು ಆತರ ಏನಾನ ಇರುತ್ತಾ ಸರ್? ಸರ್ ಯಾವ ಗಿಡಕ್ಕೆ ಯಾವ್ದು ರೋಗ ಬರಲ್ಲ ಸರ್. ಯಾಕಂದ್ರೆ ಚೈನಾದ ಅಂದ್ರಲ್ಲ, ಅದಕ್ಕೆ ಒಂದ್ ಮಾತು ಕೇಳಿದೆ ಅಷ್ಟೇ. ಚೈನಾದ ಇರ್ಬೋದು, ಇದು ಕೆನಿಯನ್ ಜಂಬೋ ಗ್ರಾಸ್, ಚೈನಾ ಕಿನಿಯಾ ಎರಡು ಕೂಡ ಇದು ರಿಸರ್ಚ್ ಆಗಿ ಬಂದಿರೋದು. ಯಾವುದೇ ರೀತಿ ರೋಗ ಬರೋದಿಲ್ಲ. ನೋಡ್ತಾ ಇದ್ರೆ ಸರ್ ಯಾವ್ದಾದ್ರು ರೋಗ ಇದೆ ನೀವೇ ದಯವಿಟ್ಟು ತೋರಿಸ್ಬಿಟ್ರೆ ಗೊತ್ತಾಗುತ್ತೆ. ಸರ್ ಎಲ್ಲ ಏನ್ ಗೊಬ್ಬರ ಕೊಟ್ಟಿದ್ದೀರಾ ಸರ್ ನೀವು? ಸರ್ ನಾವೇನು ಕೂಡ ಸರ್ ಕೊಟ್ಟಿಗೆ ಗೊಬ್ಬರ ಸಂಪೂರ್ಣವಾಗಿ ಸಾವಯವ ಮುಖಾಂತರ ನಾವು ಮಾಡ್ತೀವಿ ಸರ್. ಯಾಕಂದ್ರೆ ನಮ್ಮ ರೈತರು ಕಡ್ಡಿ ಕೊಡ್ಬೇಕಂದಾಗ ಕಡ್ಡಿಯ ಗುಣಮಟ್ಟ ಕೂಡ ಅಷ್ಟೇ ಇದಾಗಿರೋದು. ಏನೇನು ತೋರಿಸಿದ್ರೆ ನಿಮ್ಗೇನೆ ಸರ್ ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ಕಡ್ಡಿಯ ಗುಣಮಟ್ಟ ಬರ್ಬೇಕಂದ್ರೆ ಅದ್ರ ತಕ್ಕನಾಗ ರಿಸರ್ಚ್ ಮಾಡಿ ಕೊಡ್ಬೇಕಾಗುತ್ತೆ. ನೋಡಿ ಯಾಗಿದೆ ಅಂತ. ಸರ್ ನಾವೇನ್ ಹೇಳ್ತೀವಿ ಸರ್, ನಾವೇನ್ ನೋಡಿ ಸರ್ ಕಡ್ಡಿ ಬರಲ್ಲ ಅಂದ್ರೆ ಯಾವ ಸೈಜ್ ಇದೆ ನೋಡಿ, ನೋಡಿ ಹೆಂಗಿದೆ ಸರ್. ಸೇಮ್ ಕಬ್ಬ ಸರ್ ನೋಡಿ ಸರ್. ನಾವೇನ್ ಹೇಳ್ತೀವಿ ಸರ್, ಸರ್ ಕಡ್ಡಿ ದಪ್ಪ ಇದೆ ಬರೋದಿಲ್ಲ ಅಂದ್ರೆ ನೋಡಿ ದಪ್ಪ ಇದೆ ಬರೋದಿಲ್ಲ ಹೆಂಗ್ ಮುರಿದು ಬರೇ ಕೈಯಲ್ಲೇ ಮುರಿದಲ್ಲ ಸರ್. ಕಬ್ಬಿಗೆ ನೋಡಿ ಸರ್ ಯಾವ ರೀತಿ ಇದೆ ಅಂತ. ಸರ್ ಈಗ ಟೋಟಲ್ ನೀವು ಎಷ್ಟು ಎಕರೆಗೆ ಹಾಕೊಂಡಿದ್ದೀರಾ ಸರ್? ಸರಿ ಸುಮಾರು ನಮ್ಗೆ 6 ಇಂದ 8 ಎಕರೆ ಇದೆ ಸರ್. ಪ್ರತಿ ವರ್ಷನೂ ಕೂಡ ಪ್ರತಿ ಸರಿ ಕೂಡ ನಾವು ಆಲ್ರೆಡಿ ಹೊಸದಾಗಿ ಲ್ಯಾಂಡ್ ನ ಡೆವಲಪ್ ಮಾಡ್ತಾ ಇರ್ತೀವಿ. ಹೊಸದಾಗಿ ನಂತರ ಕಟಿಂಗ್ ನಾಟಿ ಮಾಡ್ತಾ ಇರ್ತೀವಿ. ಪ್ರತಿ ವರ್ಷ ಕೂಡ ಸಂಪೂರ್ಣ ಪ್ರೊಸೆಸ್ ಇರುತ್ತೆ. ಹೊಸ ತಳಿಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಿರ್ತೀವಿ ಸರ್. ಈ ಕಡ್ಡಿ ಇಂಥ ಟೈಮಲ್ಲೇ ಸಿಗುತ್ತೆ ಅಂತ ಏನಾನ ಇದೆಯಾ? ಹೊಸದಲ್ಲಿ ಯಾವ ಟೈಮ್ ಬೇಕಾದ್ರೂ ಹೊಸದಾಗಿ 365 ಡೇಸ್ ಕೂಡ ನಮ್ಮಲ್ಲಿ ಅವೈಲಬಲ್ ಇರುತ್ತೆ. ಈಗಾಗಲೇ ನೋಡಿದ್ರೆ ಆಲ್ರೆಡಿ ನಾವು ನಾಟಿ ಮಾಡಕ್ ಮತ್ತೆ ಆಲ್ರೆಡಿ ಉಳುಮೆ ಮಾಡಿರ್ತೀವಿ. ಆಲ್ರೆಡಿ ಇದು ನಾಟಿ ಮಾಡಕ್ ಉಳುಮೆ ಮಾಡಿದ್ದೀರಾ ಸರ್? ಆಲ್ರೆಡಿ ಉಳುಮೆ ಮಾಡಿದೀವಿ. ತದನಂತರ ನಾವು ನಾಟಿ ಮಾಡ್ಕೊಂತೀವಿ ಪ್ರತಿ ವರ್ಷ ಕೂಡ ಹೊಸ. ಈಗ ನಮ್ಮಲ್ಲಿ 5 ತಳಿ ಹೋದ ವರ್ಷ, ಈಗ 4 ತಳಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಪ್ರತಿ ವರ್ಷ ಕೂಡ ಹೊಸ ತಳಿನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಫೋನ್ ಪೇ ಮುಖಾಂತರ ಬುಕ್ ಮಾಡಿ ಪಡ್ಕೋಬಹುದು. ಇದಕ್ಕೆ ಜುನೇಕ ಗ್ರಾಸ್ ಎಸ್ಪೆಷಲಿ 20 ರೂಪಾಯಿ ಇದೆ ಸರ್ ಒಂದು ಕಡ್ಡಿಯ ಬೆಲೆ. ಬಟ್ ರೈತರಿಗೆ ಮೋಸ ಇಲ್ಲ ಸರ್, ಯಾವುದು ಕೂಡ ಮೋಸ ಆಗೋದಿಲ್ಲ. ಸೊ ಒಂದ್ಸರಿ ಹಾಕೊಂಡ್ರೆ ಕೂಡ ನೀವು ಲೈಫ್ ಟೈಮ್ ಮೇವಿನ ಸಮೇತ ಶಾಶ್ವತ ವಿರಾಮ ಕೊಡಬಹುದು. ಸರ್ ಇದು ನಾಟಿ ಮಾಡಕ್ಕಿಂತ ಮುಂಚೆ ಮಣ್ಣು ಗಿಣ್ಣು ಏನಾನ ಹೊಲಕ್ಕೆ ಒಡಿಸ್ತೀರಾ? ನಾಟಿ ಮಾಡೋದಕ್ಕೆ ಮುಂಚೆ ಯಾವುದೇ ರೀತಿಯ ಮಣ್ಣುಗಳನ್ನ ನಾವು ಒಡ್ಸೋದಿಲ್ಲ. ಏನಿದೆಯೋ ಆ ಲ್ಯಾಂಡ್ ನ ನಾವು ಪ್ರಿಪೇರ್ ಮಾಡ್ಕೋಬೇಕು ಮೊದಲು. ಉಳುಮೆ ಮಾಡ್ಕೊಂಡು ತದನಂತರ ಅದು ಬದು ಹಾಕೊಂಡು ರೈತರ ಅನುಗುಣವಾಗಿ ಮಾಡ್ಕೊಂಡು ಏನು ಸಮಸ್ಯೆ ಇರಲ್ಲ ಅಂದ್ರೆ. ಆಮೇಲೆ ಒಂದ್ ಕಡ್ಡಿಯಿಂದ ಒಂದ್ ಕಡ್ಡಿಗೆ ಅಂತರ ಎಷ್ಟಿರುತ್ತೆ ನೀವು ನೆಟ್ಟಾಗ? ಸರ್ ಈ ಎಸ್ಪೆಷಲಿ ಜುನೇಕ ಗ್ರಾಸ್ ಕಡ್ಡಿಯಿಂದ ಕಡ್ಡಿಗೆ 2 ಅಡಿ ಅಂತ ಇರುತ್ತೆ. 2 ಅಡಿ ಅಂತ ಇರುತ್ತೆ. ಯಾಕಂದ್ರೆ ಬಡ್ಡೆ ಚಿಗುರ್ತಾ ದೊಡ್ಡದಾಗುತ್ತೆ ಅನ್ನೋದಕ್ಕೆ 2 ಅಡಿ ಅಂತರ ಕೊಡ್ಲೇಬೇಕು. ಎಸ್ಪೆಷಲಿ ಈ ಜುನೇಕ ಗ್ರಾಸಿ ಮಾತ್ರ. ನೋಡಿ ಯಾವ ರೀತಿ ಬಂದಿದೆ ಅಂತ.
ಈ ರೀತಿ ಸಂಪೂರ್ಣವಾಗಿ ಮೊದಲು ಹದ ಮಾಡ್ಕೋಬೇಕಾಗುತ್ತೆ ನೆಲ ಈ ತರ ಈ ತರ ಹದ ಮಾಡ್ಕೋಬೇಕಾಗುತ್ತೆ. ಸುಮ್ನೆ ತಗೊಂಡೋದೇ ನೆಟ್ಟೆ ಅಂದ್ರೆ ಆಗಲ್ಲ. ಆಗಲ್ಲ ಸರ್. ಹಾ, ಹಾ. ದಯವಿಟ್ಟು ಈ ತರ ನೋಡಿ ಹೆಂಗಿದೆ ಅಂತ. ಒಂದು ಎಲೆ ನೋಡಿ ಸರ್, ಇದು ಸಹಜವಾಗಿ ನೋಡಿ ಎಲೆ ಅರ್ವ ನೋಡಿ ಸರ್, 4 ಇಂಚ್ ಅರ್ವ ಇದೆ ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ಜುನೆಗ ಗ್ರಾಸ್ ಹೊಸತಲ್ಲಿ ವಿಶ್ವ ದಾಖಲೆ ಆಗಿರೋ ಗ್ರಾಸ್ ಸರ್ ಇದು ಎಕ್ಸ್ಪೆಷಲಿ ವಿಶ್ವ ದಾಖಲೆ. ನಾವೇನಾದ್ರು ಸುಳ್ಳು ಹೇಳ್ತೀವಿ ಅಂತ ಅನ್ಸಿದ್ರೆ ನೀವು ಜಂಬೋ ಗ್ರಾಸ್ ಅಥವಾ ಜುನೆಗ ಗ್ರಾಸ್ ಅಂತ ನೋಡಿ. ಈ ಗ್ರಾಸು ವರ್ಲ್ಡ್ ರೆಕಾರ್ಡ್ ಗ್ರಾಸು, ವಿಶ್ವ ದಾಖಲೆಯ ಗ್ರಾಸು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಚುರಲ್ ಫಾರ್ಮ್ ಸಿರಾಜ್ ಕಡೆಯಿಂದ ದೊರೆಯುತ್ತದೆ ಕಡ್ಡಿಗಳಿಗೆ. ನನ್ನದೊಂದು ಬೊಂಬೆ ಎಂದು ಸಾಕ್ಬಿಡಿ. ಮಾಡಿದ ಸರಿ ತಪ್ಪು ಕಲಿಸದೆ ದೂಡಿದ ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನಿಲ್ಲಿ ನನ್ನ ಹಾಡಿಗೆ ಬೆಲೆ. ಹಣೆಯಲ್ಲಿ ಬಡತನ ಗೀಚಿದ ಬುದ್ಧಿ ಮೇಲೆ ಕಪ್ಪು ಮಸಿರಾಚಿದ ಎಲೆ ಹಾಕಿ ತೆಗೆಯೋನು ಹಸು ಎಮ್ಮೆ ಮೇಸೋನು ಸೋಪಾನಕ್ಕೆ ಸರಿ.